ಬೇಸಿಗೆನಲ್ಲಿ ಈ ಒಂದು ಪುಡಿಯನ್ನು ಮಾಡಿಕೊಂಡು ಮಕ್ಕಳಿಗೆ ಗಂಜಿನ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಮಗುವಿನ ತೂಕ ಹೆಚ್ಚಾಗೋದಕ್ಕೆ ಕೂಡ ಇದು ತುಂಬಾ ಸಹಾಯಕ ಆಗುತ್ತೆ. ಹಾಗಿದ್ರೆ ಪಟ್ಟ ಅಂತ ನೋಡೋಣ ಬನ್ನಿ, ಯಾವ ಥರ ಈ ಒಂದು ಪುಡಿಯನ್ನು ಮಾಡ್ಕೊಳ್ಳೋದು ಅಂತ ಹೇಳಿ. ಮಕ್ಕಳಿಗೆ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ. ಮೊದಲನೇದಾಗಿ ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಸೊ ಬಾರ್ಲಿ ಅಕ್ಕಿ ಈ ಚಿಕ್ಕ ಕಪ್ಪಲ್ಲಾದರೆ 1 ಕಪ್ ಆಗುವಷ್ಟು, ಇದು ದೊಡ್ಡ ಕಪ್ ಆಗಿರೋದ್ರಿಂದ ನಾನು ಇದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ. ಅಕ್ಕಿಯನ್ನು 2ರಿಂದ 3 ಬಾರಿ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡ್ಮೇಲೆ ಶುಭ್ರವಾಗಿರೋ ಬಟ್ಟೆನ ಹಾಕಿ ಬಟ್ಟೆ ಮೇಲೆ ಈ ತೊಳ್ಕೊಂಡಿರೋ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಬೇಸಿಗೆ ಆಗಿರೋದ್ರಿಂದ ಇವಾಗ ಈ ಟೈಮಲ್ಲಿ ಬೇಗ ಮನೆ ಒಳಗೇನೆ ಇದು ಡ್ರೈ ಆಗಿಬಿಡುತ್ತೆ. ಸೊ ಹೊರಗಡೆ ಏನು ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ ಏನಿಲ್ಲ, ಬೇಗನೆ ಡ್ರೈ ಆಗುತ್ತೆ. ಫ್ಯಾನ್ ಗಾಳಿಗೆ ಇಟ್ಟರು ಕೂಡ ಅಷ್ಟೇ ಕ್ಲೀನಾಗಿ ಬೇಗನೆ ಒಣಗಿಬಿಡುತ್ತೆ. ಇದು ತೊಳೆದಾಕಿದ್ಮೇಲೆ 1-2 ಸತಿ ಕೈ ಆಡಿದರೆ ಆಯಿತು. ತುಂಬ ಚೆನ್ನಾಗಿ ಇದು ಡ್ರೈ ಆಗಿದೆ, ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಅಕ್ಕಿ ಡ್ರೈ ಆದಮೇಲೆ ತೊಳೆದು ಮಾಡೋದ್ರಿಂದ ತುಂಬಾ ಹೈಜೀನ್ ಆಗಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ಡ್ರೈ ಆದಮೇಲೆ ಇದನ್ನು ಬಾಣಲೆಗೆ ಹಾಕ್ಕೊಂಡು ಸ್ಟವನ್ನು ಹಚ್ಚಿ ಸಣ್ಣಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಬಣ್ಣ ಅನ್ನೋದು ಸ್ವಲ್ಪ ಈ ಥರ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು 5ರಿಂದ 10 ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಬಣ್ಣ ಚೇಂಜ್ ಆಯಿತು, ಕ್ರಿಸ್ಪಿನೆಸ್ ಬರ್ತಿದೆ ಅನ್ನೋವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನಂತರ ಈಗ 1 ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಒಂದು 10ರಿಂದ 12 ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ಹಾಕ್ಬೋದು ಮೆಣಸನ್ನು, ಇಲ್ಲ ಸ್ಕಿಪ್ ಮಾಡ್ಬೋದು. ಜೀರಿಗೆ ಹಾಕಿದರೆ ಒಳ್ಳೆಯದು. ನೋಡಿ, ಇದನ್ನು ಕೂಡ ಹುರ್ಕೊಂಡು ಈಗ ಅಕ್ಕಿನ ಹುರ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹುರ್ಕೊಂಡಿರೋ ಜೀರಿಗೆ ಮೆಣಸನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಬಿಸಿ ಇದ್ದಾಗ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನುಣ್ಣಗೆ ಪುಡಿ ಆಗುತ್ತೆ. ನಾನಿವಾಗ ನೋಡಿ ಫೈನ್ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇರುತ್ತಲ್ವ, ಸೊ ಒಂದು ಕ್ಲೀನಾಗಿರೋವಂಥ ಒಂದು ಬೌಲ್ಗೆ ಹಾಕ್ಕೋಬೇಕಾಗುತ್ತೆ. 7 ತಿಂಗಳು ಅಂದರೆ 6 ತಿಂಗಳು ಕಂಪ್ಲೀಟ್ ಆಗಿದೆ, 7 ಮಂತ್ಸ್ ಅಂತ ಅಂದಾಗ ಈ ಒಂದು ನೀವು ರೆಸಿಪಿಯನ್ನು ನಿಮ್ಮ ಮಗುಗೆ ಮಾಡಿ ಕೊಡಬಹುದು. ಕೇವಲ ಇದು ಪುಟ್ಟ ಮಗು ಅಥವಾ ಮಕ್ಕಳು ಅಂತಲ್ಲ, ದೊಡ್ಡವರು ಕೂಡ ಈ ಒಂದು ರೆಸಿಪಿಯನ್ನು ಮಾಡಿ ತಿಂದರೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ದೇಹ ಎಕ್ಸೆಸ್ ಆಫ್ ಹೀಟ್ ಆಗಿರುತ್ತೆ, ಮೆಣಸೊಂದನ್ನು ಸ್ಕಿಪ್ ಮಾಡಿ ನೀವು ಇದರಿಂದ ಗಂಜಿ ಮಾಡಿಕೊಡಿರಿ. ಈ ರೀತಿ ಪೌಡರ್ನ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಫೈನ್ ಪೌಡರ್ ಆಗಿದೆ. ಈ ಥರ ಪೌಡರ್ನ ಮಾಡಿಕೊಂಡು ಒಂದು 8 ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ನಾವು ಸುಮಾರು ದಿನಗಳವರೆಗೂ ಕೂಡ ತಿಂಗಳನ್ಗಟ್ಟಲೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಕ್ಲೀನಾಗಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ. ಇವಾಗ ಇದರಿಂದ ಗಂಜಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಪಾತ್ರೆನ ತೊಗೊಂಡು ಆ ಪಾತ್ರೆಗೆ 1 ಲೋಟ ಆಗೋಷ್ಟು ನೀರನ್ನು ಹಾಕೋಬೇಕಾಗತ್ತೆ. ನಂತರ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಲ್ಲ ಗಂಜಿ ಪುಡಿ, ಈ ಪುಡಿಯನ್ನು 2 ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ಕೋತೀರಾ ಅಷ್ಟು ಹಾಕೋಬೋದು. ಸ್ಟಾರ್ಟಿಂಗಲ್ಲಿ 1 ಸ್ಪೂನ್ ಹಾಕಿ ಮಾಡಿಕೊಡಿ. 7 ತಿಂಗಳು ಅಂತಂದರೆ 2 ಸ್ಪೂನ್ ಎಲ್ಲ ಅವಶ್ಯಕತೆ ಇಲ್ಲ. ಮಗು ತಿನ್ನೋದ್ರ ಮೇಲೆ ನೋಡ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಮಾಡಿ. ಬಾರ್ಲಿ ಅಕ್ಕಿ ಮಕ್ಕಳಿಗೆ ಕೊಡೋದ್ರಿಂದ ಜೀರ್ಣಕ್ರಿಯೆಯನ್ನು ತುಂಬ ಚೆನ್ನಾಗಾಗುತ್ತೆ, ಡೈಜೆಷನ್ ಆಗುತ್ತೆ. ಮಕ್ಕಳು ಈಗ ಹುಷಾರು ತಪ್ಪಿಟ್ಟಿರ್ತಾರೆ, ಏನೂ ತಿಂತಾ ಇಲ್ಲ ಅಂದಾಗ ಈ ಥರ ಗಂಜಿನ ಮಾಡಿಕೊಡೋದ್ರಿಂದ ಅವರು ಚೆನ್ನಾಗಿ ಜೀರ್ಣ ಕೂಡ ಮಾಡ್ಕೊಳ್ತಾರೆ ಮತ್ತು ಒಳ್ಳೆ ಪೋಷಕಾಂಶ ಕೂಡ ಸಿಗುತ್ತೆ ಅವರ ದೇಹಕ್ಕೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಅಂತಲೇ ಹೇಳಬಹುದು. ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು. ಮೊದಲೇ ಸ್ಟವ್ ಮೇಲೆ ಇಡೋಕ್ಕೆ ಮೊದಲು ನೀರಿನ ಜೊತೆ, ಯಾಕಂದರೆ ಒಂಚೂರು ಕೂಡ ಗಂಟಾಗಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು, ಬಿಸಿ ಆಗ್ತಿದೆ ಅನ್ನೋವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಮೊದಲೇ ಮಿಕ್ಸ್ ಮಾಡಿಟ್ರೆ ಇದು ಬೇಯ್ತಾ ಹಾಗೆ ಒಂಚೂರು ಕೈ ಆಡಿದ್ರೆ ಸಾಕು, ಒಂಚೂರು ಕೂಡ ಗಂಟು ಅನ್ನೋದು ಆಗೋದಿಲ್ಲ. ಸೊ ನೋಡಿ ಇವಾಗ ಇದು ಕುದಿಯೋದಕ್ಕೆ ಬರ್ತಾ ಇದೆ. ಸೊ ಇವಾಗ ಸ್ಟವ್ ಏನು ನಾವು ಐ ಫ್ಲೇಮಲ್ಲಿ ಇರುತ್ತಲ್ವ ಅದು ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಈಗಾಗಲೇ ಹೇಳ್ದಂಗೆ 7 ತಿಂಗಳು ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಕೂಡ ಈ ಗಂಜಿನ ಮಾಡಿ ಕುಡಿಬಹುದು. ಬೇಸಿಗೆ ಅಲ್ವಾ, ದೇಹ ತುಂಬಾ ಹೀಟ್ ಇರುತ್ತೆ. ಈ ಗಂಜಿ ಮಾಡಿ ಕುಡಿಯೋದ್ರಿಂದ ತಂಪು ಕೂಡ ಆಗುತ್ತೆ. ಮಕ್ಕಳು ಏನೂ ತಿನ್ನೋಕ್ಕೆ ಇಷ್ಟಪಡ್ತಿಲ್ಲ ಅಂತಂದಾಗ ಈ ಒಂದು ರೆಸಿಪಿಯನ್ನು ಮಾಡಿ ಕೊಡೋದ್ರಿಂದ ಅವರ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತೆ. ಜೊತೆಗೆ ಊಟನೂ ಕೂಡ ತಿನ್ನೋದಕ್ಕೆ ಶುರು ಮಾಡ್ತಾರೆ ಚೆನ್ನಾಗಿ. ವಾರದಲ್ಲಿ 1-2 ದಿನ ಈ ಒಂದು ಗಂಜಿನ ಮಾಡಿಕೊಡಿ, ಪುಡಿನ ಮಾಡಿಟ್ಕೊಂಡು. ಇವಾಗ ನೋಡಿ
ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿದ ಮೇಲೆ ಸ್ಟವನ್ನು ಆಫ್ ಮಾಡಿ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಯಮ್ಮಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ರೆಸಿಪಿ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು. ಪುಟ್ಟ ಮಗುನಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಈ ಒಂದು ಗಂಜಿ ರೆಸಿಪಿನ ಮಾಡ್ಕೊಂಡು ಕುಡಿಬೋದು. ಹಾಲಿನ ಮೇಲೆ ಕೆನೆ ಕಟ್ಟುತ್ತಲ್ಲ ನೋಡಿ, ಆ ಥರ ಕೆನೆ ಕಟ್ಟಿದೆ. ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಎಲ್ಲ ಪುಟ್ಟ ಮಕ್ಕಳು ತಾಯಿಯರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.